ಬೈ ಎಲೆಕ್ಷನ್ನ ಮಧ್ಯೆ ಕಾಂಗ್ರೆಸ್ನ ಕುರ್ಚಿ ಸಂಘರ್ಷ ಒಂದಿಷ್ಟು ತಣ್ಣಗಾಗಿತ್ತು. ಈಗ ಆ ಕುರ್ಚಿ ಸಂಘರ್ಷದ ವೇದಿಕೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪ್ರವೇಶ ಆಗಿದೆ. ಮೈಸೂರಲ್ಲಿ ಮಾತನಾಡಿದ್ದಾರೆ ಅವರು. 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿರ್ತಾರೆ. 5 ವರ್ಷವೂ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. 2013ರಲ್ಲಿ 5 ವರ್ಷ ಸಿಎಂ ಅಂತ ಘೋಷಣೆ ಮಾಡಿರಲಿಲ್ಲ, ಆದರೆ ಅವಧಿ ಪೂರ್ಣಗೊಳಿಸಿದ್ರು ಸಿದ್ದರಾಮಯ್ಯ. ಹೈಕಮಾಂಡ್ ಪ್ರತ್ಯೇಕವಾಗಿ ಸ್ಪಷ್ಟೀಕರಣ ಕೊಡಬೇಕಾದಂಥ ಅಗತ್ಯ ಇಲ್ಲ. ಇನ್ನು ಬೈ ಎಲೆಕ್ಷನ್ನ ರಿಸಲ್ಟ್ ಏನು ನಮಗೆ ದಿಕ್ಸೂಚಿ ಅಲ್ಲ, ಸರ್ಕಾರದ ಮೇಲೆ ಯಾವ ಪರಿಣಾಮವನ್ನೂ ಬೀರೋದಿಲ್ಲ ಈ ಫಲಿತಾಂಶ. ಮೈಸೂರಲ್ಲಿ ಪರಮೇಶ್ವರ್ ಮಾತನಾಡಿದರು. ಅಲ್ಲ, ನಮ್ಮ ಪಕ್ಷದಲ್ಲಿ ಆಂತರಿಕವಾಗಿ ಬದಲಾವಣೆ ಚರ್ಚೆಗಳಾಗ್ತಾ ಇರ್ತವೆ. ಆದರೆ ಚುನಾವಣೆ ಆದ ತಕ್ಷಣ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ನಾನು ಹೇಳೋದಕ್ಕೆ ತಯಾರಿಲ್ಲ. ಬೇರೆ ಯಾರು ಹೇಳ್ಬೋದು. ಈಗ ನಾನು ಅಧ್ಯಕ್ಷನಾಗಿದ್ದೆ ನಿಜ, ಅದಕ್ಕೆ ನಾನು ಹೇಳ್ತಾ ಇರೋದು. ನನ್ನ ವೈಯಕ್ತಿಕವಾದ ಅಭಿಪ್ರಾಯ ನಾನು ಹೇಳ್ತೇನೆ. ಬೇರೆ ಬೇರೆಯವರು ಈಗ ಅವರೆಲ್ಲ ಹೇಳಿದಾರಲ್ಲ, ಬೇರೆ ಬೇರೆಯವರು ಅವರೇನು ಪಾರ್ಟಿ ಲೈನಲ್ಲಿ ಹೇಳಿದಾರ, ವೈಯಕ್ತಿಕವಾದ ಅಭಿಪ್ರಾಯ ಹೇಳಿದ್ದಾರೆ. ನಾನು ಹೇಳೋಕ್ಕಾಗತ್ತಾ? ಹೌದು, ನಮ್ಮ ಶಿವಕುಮಾರ್ ಅವರು ನಮ್ಮ ನಾಯಕರಿದ್ದಾರೆ, ಇವತ್ತು ನಮ್ಮ ಅಧ್ಯಕ್ಷರಿದ್ದಾರೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದೆ, ಸೀನಿಯರ್ ಲೀಡರ್ ಇದ್ದಾರೆ. ಅವ್ರನ್ನ ಮುಖ್ಯಮಂತ್ರಿ ಮಾಡೋದು ಯಾರು? ಹೈಕಮಾಂಡ್ನವ್ರು ಹೇಳಬೇಕು. ಹೈಕಮಾಂಡ್ ಹೇಳಿದರೆ ಅಲ್ಲಿ ಮುಗಿಯುತ್ತಲ್ವಾ? ಹೇಳೋ ತನಕ ಕಾಯೋಣ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ಮಧುಸೂದನ್ ಫೋನ್ ಸಂಪರ್ಕದಲ್ಲಿ. ಮಧುಸೂದನ್, ಪರಮೇಶ್ವರ್ ಅವರು ಮಾತನಾಡ್ತಾ ಇರೋದನ್ನು ಗಮನಿಸಿದರೆ ಅಧಿಕಾರ ಹಂಚಿಕೆ ಅನ್ನೋದು ಮುಗಿದು ಹೋದ ಅಧ್ಯಾಯ ಅನ್ನೋ ರೀತಿಯಲ್ಲಿದೆ. ಬಹುತೇಕ ಅವರ ಮಾತು ಮತ್ತೆ ಅವರ ಮಾತಿನ ಭಾವ ಅದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರಿಗೆ 2ನೇ ಬಾರಿ ಮುಖ್ಯಮಂತ್ರಿ ಏನಾಗಿದ್ದಾರೆ, ಈ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆಯ ಮಾತುಗಳನ್ನ ಯಾರು ಆಡ್ತಿದ್ದಾರೆ, ಅವರು ಪಕ್ಷದ ಹೊರಗೆ ನಿಂತು ಮಾತಾಡ್ತಾ ಇದ್ದಾರೆ ಅವರ ಅಭಿಪ್ರಾಯಗಳನ್ನ. ಆದ್ರೆ ನಾನು ವೈಯಕ್ತಿಕವಾಗಿ ಅಂತ ಅಭಿಪ್ರಾಯಗಳನ್ನ ಯಾವ್ದು ಹೇಳೋದಿಲ್ಲ ಅನ್ನೋದು ಒಂದು ವಿಚಾರ. ಅದಾದ ನಂತರದಲ್ಲಿ ಕುರ್ಚಿ ಬದಲಾವಣೆ ಸಂದರ್ಭಕ್ಕೆ ಅವರೊಂದು ಮಾತನ್ನ ಹೇಳ್ತಾರೆ. ಅಂದ್ರೆ 2013ನಲ್ಲೂ ಏನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರು, ಆವಾಗ ಓಪನ್ ಆಗಿ ಯಾರು ಕೂಡ ಅವ್ರನ್ನ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿರ್ಲಿಲ್ಲ. ಅವತ್ತಿನ ಸಂದರ್ಭಕ್ಕೆ ಅವ್ರು 5 ವರ್ಷ ಕಂಪ್ಲೀಟ್ ಮಾಡಿದ್ರು. ಈಗಲೂ ಕೂಡ ಅವ್ರನ್ನ 23ರಲ್ಲಿ ಮುಖ್ಯಮಂತ್ರಿಗಳಾಗಿ ಹೈಕಮಾಂಡ್ ಕೂರಿಸಿದೆ. ಇವತ್ತಿನ ಪರಿಸ್ಥಿತಿಗೆ ಸಿದ್ದರಾಮಯ್ಯನವರು ಮುಂದುವರಿತಾರೆ. ಡಿ ಕೆ ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರು ಇರ್ಬೋದು, ಹೈಕಮಾಂಡ್ ಹೇಳಬೇಕು. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಅವರ ಬೆಂಬಲಿಗರು ಎಷ್ಟೇ ಇಲ್ಲಿ ಏನೇ ಮಾತನಾಡಿದ್ರು ಅದ್ಯಾವುದೂ ಕೂಡ ಲೆಕ್ಕಕ್ಕೆ ಬರೋದಿಲ್ಲ. ಹೈಕಮಾಂಡ್ ಆ ತರದ್ ಏನಾದ್ರು ಹೇಳಿದ್ರೆ, ಯಾಕಂತಂದ್ರೆ ಈ ಸಂದರ್ಭದಲ್ಲಿ ಆ ತರದ್ ಯಾವ್ದು ಕೂಡ ಇಲ್ಲ. ನಾನು ಕೂಡ ಆ ತರದನ್ನ ಏನು ಹೇಳೋದಿಲ್ಲ. ಹೈಕಮಾಂಡ್ ಹೇಳೋವರೆಗೆ ಅವರು ಕೂಡ ಕಾಯ್ಬೇಕಾಗತ್ತೆ ಅಂತೇಳಿ. ಅಂದ್ರೆ ಅವರ ಮಾತು ಬಹಳ ಸ್ಪಷ್ಟವಾಗಿತ್ತು. ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ. ಒಂದ್ ರೀತಿಯಲ್ಲಿ ಅವರು ಸಿದ್ದರಾಮಯ್ಯನವ್ರ ಪರವಾಗಿ ಮಾತಾಡದಂತೆ ಕೂಡ ಇಡೀ ಹೇಳಿಕೆ ಇತ್ತು ಅನ್ನೋದನ್ನ ಗಮನಿಸಬಹುದು. ಇವತ್ತು ಖಾಸಗಿ ಕಾರ್ಯಕ್ರಮ ನಿಮಿತ್ತವಾಗಿ ಅವ್ರು ಬಂದಿದ್ರು. ಆ ಬಂದಂತ ಸಂದರ್ಭದಲ್ಲಿ ಈ ಮಾತುಗಳನ್ನ ಹೇಳಿದ್ರು. ಜೊತೆಗೆ ಈ ಒಂದು ಅಧಿಕಾರ ಹಂಚಿಕೆ ಬಗ್ಗೆ ನಡೀತಾ ಇದೆಯಲ್ಲ ಈ ಮಾತುಕತೆ, ಸದ್ಯಕ್ಕೆ ಅದು ಅಪ್ರಸ್ತುತ ಅನ್ನುವಂಥದ್ದು ಕೂಡ ಅವರ ಮಾತಿನ ತಿರುಳಾಗಿತ್ತು. ರಕ್ಷಿತ್, ಥ್ಯಾಂಕ್ ಯು ಮಧುಸೂದನ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.